never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. ವೈಸ್ ನಾವ್ ಇವಾಗ ನೋಡ್ತಾ ಇದೀವಲ್ಲ, ಇದು ಬಂದು ನಿಮ್ಗೆ ಸೂರ್ಯನ ರೆಪ್ಲಿಕೇಟ್ ಮಾಡುತ್ತೆ. ಸನ್ಲೈಟ್ ಇದೇನ್ ಬರ್ತಾ ಇದೆ ನಿಮ್ಗೆ ಲೈಟು, ಇದು ಬಂದು IR ರೇಡಿಯೇಷನ್ ಅಂತ ಕರಿತೀವಿ. ಸೂರ್ಯನಿಂದ ಬರೋ ಶಾಖದ ಕಿರಣ. ಬಿಸಿಲು ನಮ್ಗೆ ಏನಿದೆ ನಿಮ್ಗೆ ಇಲ್ಲಿ ಫೀಲ್ ಮಾಡ್ಬೋದು ನೀವು, ಇಲ್ಲಿ ಬಿಸಿಲು ನಿಮ್ಗೆ ಬಿಸಿ ಎಷ್ಟು ಹೊಡಿತಾ ಇದೆ ಅಂತ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲ್, ಯಾವುದೇ ತರದ್ದು ಫಿಲಮ್ ಹಾಕ್ದಲ್ಲೇ ಇರೋದು ನಾರ್ಮಲ್ ಗ್ಲಾಸು. ಇದು ನಾವೇನಿದೆ ಸೋಲಾರ್ ಮಾಡ್ಯೂಲ್ ಫ್ಯಾನ್ ಅಂತ ಕರಿತೀವಿ ನಾವು. ಇದು ಸೋಲಾರ್, ನಿಮ್ಗೆ ಏನು ಸೋಲಾರ್ ಇದೆ ಸೇಮ್ ಸೋಲಾರು. ಸೂರ್ಯನ್ ಯಾವಾಗ ಬಿಸಿಲು ಕೊಡ್ತೀರಾ ನೀವು ಫ್ಯಾನ್ ಆಟೋಮೆಟಿಕ್, ನಾನು ಏನು ಮಾಡಲ್ಲ, ನಾನು ಯಾವ್ದು ಸ್ವಿಚ್ ಹಿಡಿಯಲ್ಲ, ಬೇಕಾದ್ರೆ ನೀವೇ ತೆಗೆದು ತೋರಿಸಿ. ಮೇಲೆ ಹತ್ತಿದ್ರೆ ಆಫ್ ಆಗತ್ತೆ ಅಲ್ವಾ. ನಾವು ಈ ಬಿಸಿಲು ನಮ್ಗೆ ಏನಾಗತ್ತೆ, ಯೂಶುವಲ್ ಆಗಿ ಕಾರ್ ಒಳಗ್ ಬರ್ತಾ ಇರುತ್ತೆ. ಏನ್ಗೆ ಯಾವಾಗ ನಾವು ನಾರ್ಮಲ್ ಗ್ಲಾಸ್ ಇದ್ ಮಾಡಿದಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ, ಯಾವ್ದಾದ್ರು ಒಳ್ಳೆ ಬ್ರ್ಯಾಂಡ್ದು ಒಂದ್ ಸನ್ ಫಿಲ್ಮ್ ಮಾಡಿಸ್ತೀವಿ. ಇದರಲ್ಲಿ ನಮ್ಮಲ್ಲಿ ಬಂದು 2 ಸೀರೀಸ್ ಇದೆ. ಒಂದು ಸುಪ್ರೀಂ ಸೆರಾಮಿಕ್ ಸೀರೀಸ್ ಅಂತ, ಇನ್ನೊಂದು ಸುಪ್ರೀಂ ಸೆರಾಮಿಕ್ IR ಪ್ರೋ ಸೀರೀಸ್ ಅಂತ. ಸುಪ್ರೀಂ ಸೆರಾಮಿಕ್ ಅಲ್ಲಿ ಬಂದು ನಿಮ್ಗೆ 80 to 90% ವರೆಗೂ ನಿಮ್ಗೆ IR ರಿಜೆಕ್ಷನ್ ಇದೆ. ಇದು ಸುಪ್ರೀಂ ಸೆರಾಮಿಕ್ ಸೀರೀಸ್, ಬೇಸ್ ಸೀರೀಸ್ ನಮ್ಮಲ್ಲಿ. ಬೇಸಿಕಲ್ಲೇ ನಿಮ್ಗೆ ಇಷ್ಟು ಅವಾಯ್ಡ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಇದು ನಮ್ದು ಸುಪ್ರೀಂ ಸೆರಾಮಿಕ್ IR ಪ್ರೋ ಸೀರೀಸ್ ಅಂತ, ಟಾಪ್ ವೇರಿಯಂಟ್ ಅಂತಾನೆ ನಾವು ಕರಿತೀವಿ. ಇದು ಇನ್ನೂ ಎಫೆಕ್ಟ್ ಇದೆ, ಸ್ಟಾಪ್ ಆಗುತ್ತೆ. ಇಷ್ಟು ಎಫೆಕ್ಟಿವ್ ಇದೆ ಇದರಲ್ಲಿ. ಅದು ಎಂಟಿ ಗ್ಲಾಸ್. ಅದು ಹೀಟ್ ಇದೆ ತುಂಬಾ ಬಿಸಿ ಇದೆ. ನಿಮ್ಗೆ ಅದರಲ್ಲಿ ತುಂಬಾ ವೇರಿಯಂಟ್ಸ್ ಬರುತ್ತೆ. 35% VLT ಅಂತ ಕರಿತೀವಿ, ವಿಸಿಬಲ್ ಲೈಟ್ ಟ್ರಾನ್ಸ್ಮಿಷನ್ ಅಂತ. ಅಂದ್ರೆ ನಿಮ್ಗೆ ಅದು ಯಾವ ಇದಿದೆ ಫಿಲಮ್ ಅಂತ, ಎಷ್ಟು ಪರ್ಸೆಂಟೇಜ್ ಫಿಲಮ್ ಇದೆ ಅಂತ. ಅದರಲ್ಲಿ ನಮ್ಮಲ್ಲಿ 5% ಇಂದಾನು ಇದೆ, ಅಪ್ ಟು 80% ವರೆಗೂ ಇದೆ. ನಾವು ಟ್ರಾನ್ಸ್ಪರೆನ್ಸಿ ನಾವು ಕಸ್ಟಮರ್ಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಆದಷ್ಟು ಇವಾಗ ಗವರ್ಮೆಂಟ್ ನಾರ್ಮ್ಸ್ ಇರೋದ್ರಿಂದ ಆದಷ್ಟು ಲೈಟರ್ ಫಿಲಮ್ಸ್ಗೆ ಹೋಗಿ, ಲೈಕ್ 80% ಫಿಲಮ್, 75% ಫಿಲಮ್ಸ್, ಈ ತರ ಫಿಲಮ್ಸ್ಗೆ ಹೋದ್ರೆ ಲೀಗಲಿನೂ ಏನು ತೊಂದರೆ ಆಗಲ್ಲ. ಅಟ್ ದಿ ಸೇಮ್ ಟೈಮ್ ಒನ್ ಆಫ್ ದಿ ಬೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ. ಇದೆಲ್ಲ ಕಂಪ್ಲೀಟ್ ಸುಪ್ರೀಂ ರ್ಯಾಪಿಂಗ್ ಸೀರೀಸ್ ಅಂತ. ನೀವು ಸುಮಾರು ಕಡೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬೋದು, ಗೋಲ್ಡ್ ರ್ಯಾಪ್ ಮಾಡಿಸಿರ್ತಾರೆ. ಗೋಲ್ಡ್ ಕಾರ್ ಅಂತಾರೆ. ಚಿನ್ನದ ಕಾರ್ ತರ ಅನ್ನಿಸ್ಬೇಕು ಹಂಗಿರುತ್ತೆ, ಬಟ್ ಆಕ್ಚುಲಿ ಚಿನ್ನ ಅಲ್ಲ, ಇಟ್ಸ್ ಅ ರ್ಯಾಪ್. ಗೋಲ್ಡ್ ಕ್ರೋಮ್ ಎಷ್ಟಿದೆ ವೆರೈಟೀಸ್. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನಾನು ಹೇಳ್ತಾ ಇದೀನಲ್ಲ, ಆಲ್ಮೋಸ್ಟ್ 600+ ಕಲರ್ಸ್ ಇದೆ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟವಾದ ಯಾವ್ದಾರ ಒಂದು ಕಲರ್ ಚಾಯ್ಸ್ ಮಾಡಿದ್ರೆ ನಿಮ್ಗೆ, ನೀವು ಅದನ್ನ ತಗೊಂಡ್ಬಂದು ಕೊಟ್ಟರು ನಾವು ಕಸ್ಟಮೈಸ್ ಸ್ಯಾಂಪಲ್ ಕೊಟ್ರೆ ಸೇಮ್ ಕಲರ್ ನಿಮ್ಗೆ ಕಸ್ಟಮೈಸ್ ರೋಲ್ ಸಿಗುತ್ತೆ. ಬ್ರೋ, ಇದು ಆಕ್ಚುಲಿ ನಾವು ಎವ್ರಿ ಡೆನಿಸನ್ ಆಫೀಷಿಯಲ್ ಆಗಿ ಟೈ ಅಪ್ ಆಗಿರೋದ್ರಿಂದ ಎವ್ರಿ ಡೆನಿಸನ್ ಅವರು ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಟು ಟ್ರೈನ್ ಫ್ಯೂಚರ್ PPF ಇನ್ಸ್ಟಾಲರ್ಸ್. ಟ್ರೈನಿಂಗ್ ಕೊಡ್ತೀವಿ. ಮೋಸ್ಟ್ ಪ್ರಾಬ್ಲಿ ಬೈ ನೆಕ್ಸ್ಟ್ ಮಂತ್ ಎಂಡ್ ವಿ ವಿಲ್ ಹ್ಯಾವ್ ಅ ಫಸ್ಟ್ ಟ್ರೈನಿಂಗ್ ಕ್ಯಾಂಪ್ ಇಯರ್. ಅದೆಲ್ಲ ಸೆಟಪ್ ಮಾಡ್ತಾ ಇದೀವಿ, ಇನ್ ಪ್ರೋಗ್ರೆಸ್ ಇದೆ. ಸೊ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿ 1250 ಸ್ಕ್ವೇರ್ ಫೀಟ್ ಸ್ಪೇಸ್ ನಾವು ಜಸ್ಟ್ ಫಾರ್ ಟ್ರೈನಿಂಗ್ PPF ಸನ್ ಫಿಲ್ಮ್ಸ್ ಮತ್ತೆ ರ್ಯಾಪ್ಸ್ ಟ್ರೈನ್ ಮಾಡಬೇಕು ಅಂತಾನೆ, ಅದಕ್ಕೆ ಅಂತಾನೆ ವರ್ಕ್ಶಾಪ್ಗೆ ಅಂತಾನೆ ನಾವು ಜಾಗ ಕೊಟ್ಟಿದ್ದೀವಿ. ಸೊ ಈ ಬಿಸ್ನೆಸ್ ಅಲ್ಲಿ ಯಾರಾದರೂ ಇರಬೇಕು ಅಂತ ಇದ್ರೆ, ಈ ವರ್ಕ್ನ ಕಲಿಬೇಕು ಅಂತ ಇದ್ರೆ ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಇವರು ಕೂಡ ಟ್ರೈನಿಂಗ್ ಕೊಡ್ತಾರೆ. ಇನ್ಫಾರ್ಮ್ ಮಾಡ್ತೀವಿ ನಾವು DPO ಮುಖಾಂತರನೂ ಒಂದು ಶೌಟ್ ಔಟ್ ಮಾಡಿ ಟ್ರೈನಿಂಗ್ ಯಾವತ್ತು ನಡೆಯುತ್ತೆ ಅಂತ ಅವತ್ತು. ನಾನು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇನ್ನೂ ಸಪ್ರೇಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇದು ಇನ್ನೂ ವರ್ಕಿಂಗ್ ಅಲ್ಲಿ ಇದೆ. ಸೊ ಅಲ್ಲಿ ಅಂದ್ರೆ ಅದು ಎವ್ರಿ ಡೆನಿಸನ್ ಅವರೇ ಕೊಡ್ತಾರೆ. ಹೌದು, ಎವ್ರಿ ಡೆನಿಸನ್ ಇಂದಾನೆ ಟ್ರೈನರ್ಸ್ ಬರ್ತಾರೆ, ಅವ್ರ ಕಡೆ ಟ್ರೈನರ್ಸ್. ಹೌದು, ಒಂದು ಪ್ಯಾಕೇಜ್ ಅಂದ್ರೆ ನಮ್ಮಲ್ಲಿ 3 ಇದೆ ಆಕ್ಚುಲಿ, ಲೈಕ್ 3 ಲೆವೆಲ್ ಆಫ್ ಟ್ರೈನಿಂಗ್ ಇದೆ, ಬಿಗಿನರ್, ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ಡ್ ಅಂತ. ಸೊ ಬಿಗಿನರ್ ಅಲ್ಲಿ ಮೋಸ್ಟ್ ಪ್ರಾಬ್ಲಿ 12 to 15 ಮೆಂಬರ್ಸ್ ತಗೊಂತೀವಿ. ಫೀಸ್ ಸ್ಟ್ರಕ್ಚರ್ ಎಲ್ಲ ಅವರೇ ಫಿಕ್ಸ್ ಮಾಡ್ತಾರೆ. ಬ್ಯಾಂಗ್ಳೂರ್ ಹೆಂಗ್ ಪ್ಲೇಸ್ ಅಂದ್ರೆ, ಮುಂಚೆ ಕೇರಳದಲ್ಲಿ ನಡೆಸ್ತಾ ಇದ್ವಿ, ನಾನು ಹೋಗಿದ್ದೀನಿ, ನಾನು ಕೂಡ ಜೊತೆಗೆ ಸೇರ್ಕೊಂಡು ಟ್ರೈನು ಮಾಡಿದ್ದೀನಿ. ಟ್ರೈನಿಂಗು ನಾನು ತಗೊಂಡಿದ್ದೀನಿ ಫಸ್ಟ್, ಆಮೇಲೆ ಟ್ರೈನು ಮಾಡಿದ್ದೀನಿ. ಸೊ ಅಲ್ಲಿ ಹೆಂಗೆ ಅಂದ್ರೆ, ಹೋಗಿ ಬರೋದು ಕೇರಳಗೆ ಕನ್ವೀನಿಯನ್ಸ್ ತುಂಬಾ ಕಷ್ಟ. ಸೊ ಬ್ಯಾಂಗ್ಳೂರ್ ಇಸ್ ಅ ಪ್ಲೇಸ್, ಇಂಡಿಯಾದಲ್ಲಿ ಎಲ್ಲಿಂದ ಬೇಕಾದ್ರೂ ಬಂದು ಜನ ಈಸಿಯಾಗಿ
ಸ್ಟೇ ಮಾಡ್ಬೋದು, ಟ್ರಾವೆಲ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಡೆಡಿಕೇಟೆಡ್ ಸ್ಪೇಸ್ ಮಾಡಿದೀವಿ. ಇದು ಬಿಟ್ಟು ಇನ್ನೆಲ್ಲೂ ಇಲ್ಲ. ಬ್ಯಾಂಗ್ಳೂರಲ್ಲಿ ಇನ್ನೊಂದು ಇದೆ, ಇನ್ನೊಂದು ಸೆಂಟರ್ ಅಂದ್ರೆ ಎವ್ರಿ ಟೆನ್ನಿಸ್ ಒಂದು ಆಥರೈಸ್ ಇನ್ಸ್ಟಾಲರ್ ಇದ್ದಾರೆ. ಜಾಸ್ತಿ ಪ್ಲೇಸಸ್ ಅಲ್ಲಿ ಇಲ್ಲ ಇದು. ಇಲ್ಲ ಟ್ರೈನಿಂಗ್ ತಗೊಳ್ಳೋದು. ಟ್ರೈನಿಂಗ್ ಇಲ್ಲ, ಟ್ರೈನಿಂಗ್ ಎಲ್ಲೂ ಇಲ್ಲ, ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಇಲ್ಲ. ಸೊ ಟ್ರೈನಿಂಗ್ ಯಾರು ನೋಡ್ತಾ ಇದ್ರೆ ಒಳ್ಳೆ ಆಪರ್ಚುನಿಟಿ ಇದೆ. ನೆಕ್ಸ್ಟ್ ಇದು ನಮ್ದು ಡೆಡಿಕೇಟೆಡ್ ಟ್ರೈನಿಂಗ್ ರೂಮ್. ಇದು ಬಂದು ಆಕ್ಚುಲಿ ಕಸ್ಟಮರ್ ಲಾಬಿ ಮಾಡ್ಬೇಕಂತ ನಾವು ಮಾಡ್ಕೊಂಡಿರೋದು. ಯಾರೇ ಕಸ್ಟಮರ್ ಬಂದು ನಮ್ಮಲ್ಲಿ ಏನೋ ಸರ್ವಿಸ್ ತಗೊಂತಾ ಇದಾರೆ ಅಥವಾ ಏನೋಕ್ಕೋ ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಬಂದು ಇಲ್ಲಿ ಕುತ್ಕೊಳಕ್ಕೆ ಅಂತ ನಾವು ಕಸ್ಟಮರ್ ಲಾಬಿ ಅಂತ ಮಾಡ್ತಾ ಇದೀವಿ. ಇನ್ನೂ ಸುಮಾರು ಕೆಲಸ ಇದೆ ಅಲ್ಲಿ. ಆಕ್ಚುಲಿ ಸಪ್ರೇಟ್ ಬುಕ್ ಶೆಲ್ಫ್ ಬರುತ್ತೆ, ಟಿವಿ ಟೇಬಲ್ ರೆಡಿ ಮಾಡಿಸ್ತಾ ಇದೀವಿ. ಟಿವಿ ಟೇಬಲ್ ಬರುತ್ತೆ, ಮಿನಿ ಗೇಮ್ಸ್ ಪ್ಲಾನ್ ಮಾಡಬೇಕು ಇಲ್ಲೇ, ಲೈಕ್ PS ಅಥವಾ ಆ ತರದ್ ಯಾವ್ದಾದ್ರು ಮಾಡ್ಬೇಕು ಅಂತ. ಅದಕ್ಕೆ ಏನೇನ್ ಪಾಯಿಂಟ್ಸ್ ಬಿಡ್ಬೇಕು, ಯಾರು ಬಂದಿಲ್ಲ. ಒಂದು ಏನಕ್ಕಂದ್ರೆ ಈಗ ಒಂದು ವಾಷಿಂಗ್ ಬಂದ್ ಕಸ್ಟಮರು ನಮ್ಮಲ್ಲಿ ವಾಷಿಂಗ್ ಮಿನಿಮಮ್ 25 to 30 ಮಿನಿಟ್ಸ್ ಬೇಕು. ಸೊ ಆ 25 to 30 ಮಿನಿಟ್ಸ್ ದೇರ್ ಕ್ವಾಲಿಟಿ ಟೈಮ್ ಅವರು ಒಂದು ಎಂಜಾಯ್ ಮಾಡ್ಬೋದು. ಅಲ್ಲಿ ಅವ್ರ ಪಾಡಿಗೆ ಅವ್ರ ಕಾರ್ ವಾಶ್ ಆಗ್ತಾ ಇರುತ್ತೆ, ಇಲ್ಲ ಅವ್ರ ಟೈಮ್ ಅವ್ರ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಆ ತರ ಒಂದು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದೀವಿ. ಕಾರ್ ವಾಷಿಂಗ್ಗೆ 25 to 30 ಮಿನಿಟ್ಸ್ ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. PPF ಸಣ್ಣ ಗಾಡಿ PPF ಆದ್ರೂ ಅಟ್ಲೀಸ್ಟ್ 2-3 ಡೇಸ್ ಬೇಕಾ ಟೈಮ್ ಕೊಡಬೇಕು. ಏನಕ್ಕೆ ಅಂತ ಹೇಳ್ತೀನಿ, ಹರಿಬರೆ ಮಾಡಿದ್ರೆ ಒಂದು ಕ್ವಾಲಿಟಿ ಆಫ್ ದಿ ವರ್ಕ್ ಹಾಳಾಗತ್ತೆ, ಇನ್ನೊಂದು ಕೆಲವೊಂದು ಸ್ಟೆಪ್ಸ್ ನ ಮಿಸ್ ಮಾಡ್ತಾರೆ. ಸಿಂಪಲ್. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ವಾಶ್ ಮಾಡ್ತಾರೆ, ಅದ್ರ ಮೇಲೆ ಡೈರೆಕ್ಟ್ PPF ಅಪ್ಲೈ ಮಾಡ್ತಾರೆ. ಅದ್ ಮಾಡಬಾರ್ದು ಆಕ್ಚುಲಿ. ಅದು ವಾಶ್ ಮಾಡಬೇಕು, ವಾಶ್ ಆದ್ಮೇಲೆ ಪಾಲಿಶ್ ಹಾಕ್ಬೇಕು, ಪಾಲಿಶ್ ಆದ್ಮೇಲೆ ತಿರ್ಗಾ ವಾಶ್ ಆಗ್ಬೇಕು, ಅದಾದ್ಮೇಲೆ ಡಿಗ್ರೀಸ್ ಮಾಡ್ಬೇಕು, ಅದಾದ್ಮೇಲೆ PPF ಅಪ್ಲೈ ಮಾಡ್ಬೇಕು. ಪಾಲಿಶ್ ಮೇಲೆ ನೀವು PPF ಮಾಡ್ತಾರಲ್ಲ, ಸೊ PPF ವಾರಂಟಿ ಇರುತ್ತೆ. ಅಂಡರ್ ಪಾಲಿಶ್ ಏನಿರುತ್ತೆ ಅದಾಗೆ ಇರುತ್ತೆ. ಪೇಂಟ್ ಪ್ರೊಟೆಕ್ಟ್ ಮಾಡಕ್ಕೆ ಅಂತಾನೆ ಅಲ್ವಾ ನಾವು PPF ಮಾಡೋದು. ಓಕೆ. ಸೊ ಅದು ವಾರಂಟಿ ಎನ್ಹಾನ್ಸ್ ಆಗೇ ಆಗುತ್ತೆ. ಬಟ್ ಅದೇ ಡಿಪೆಂಡ್ಸ್ ಆನ್ ವಾಟ್ ಬ್ರ್ಯಾಂಡ್ ಆಫ್ PPF ಕಸ್ಟಮರ್ ಚೂಸ್. ಒಳ್ಳೆ ಬ್ರ್ಯಾಂಡ್ ಚೂಸ್ ಮಾಡಿದ್ರೆ ಅವ್ರ ಪೇಂಟ್ ಏನು ಪ್ರಾಬ್ಲಮ್ ಆಗಲ್ಲ. ನನ್ನ ಹತ್ರ ಕೆಲವೊಬ್ರು ಕಸ್ಟಮರ್ ಬಂದಿದ್ದಾರೆ, ನಾನು ಪೇಂಟ್ PPF ರಿಮೂವ್ ಮಾಡ್ಕೊಟ್ಟಿದ್ದೀನಿ, ರಿಮೂವ್ ಮಾಡ್ಬೇಕಾದ್ರೆ ಪೇಂಟ್ ಸಮೇತ ರಿಮೂವ್ ಆಗಿದೆ, ಅದು ಪ್ರಾಬ್ಲಮ್ ಆಗುತ್ತೆ. ಲೋಕಲ್ ಕ್ವಾಲಿಟಿಲಿ ನನ್ಗಾಗಿದೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇದನ್ನೆಲ್ಲ ಸ್ಟಾರ್ಟ್ ಮಾಡಕ್ ಮುಂಚೆ ನಾನೆಲ್ಲೋ ಲೋಕಲ್ ಅಲ್ಲಿ PPF ಮಾಡಿಸಿ ನನ್ನ ಬೈಕ್ ಇವಾಗ ನಾನು ರೀಪೇಂಟ್ ಮಾಡ್ತಾ ಇದೀನಿ ಅಂತಂದ್ರೆ ಪೇಂಟ್ ಎದ್ದೋಗಿದೆ, ಅದಕ್ಕೋಸ್ಕರನೇ ಪೇಂಟ್ ಮಾಡ್ತಾ ಇರೋದು. ಅಂಡ್ ನಾನು ನೋಡ್ದಂಗೆ ನಿಯರ್ ಬೈ ಸುಜುಕಿ ಕಾರ್ ಶೋರೂಮ್ ಆಗ್ಲಿ, ಕಿಯಾ ಕಾರ್ ಶೋರೂಮ್ ಆಗ್ಲಿ, ಹುಂಡೈ ಕಾರ್ ಶೋರೂಮ್ ಆಗ್ಲಿ, ಇಷ್ಟು ದೊಡ್ಡ ಕಸ್ಟಮರ್ ಲಾಂಚ್ ನಾನು ನೋಡೇ ಇಲ್ಲ. ಕಾರ್ ಡೀಟೇಲ್ಸ್ ಸ್ಟುಡಿಯೋದಲ್ಲಿ ಇಷ್ಟು ದೊಡ್ಡ ಕಸ್ಟಮರ್ ಲಾಂಚ್ ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಬನ್ನಿ 1.5 ಮಂತ್ ಟೈಮ್ ಕೊಡಿ, ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ವಾಕರ್ ನಿಮಗೆ ಕೊಡ್ತೀನಿ. ಸೊ ನಾವು ಅದರಿಂದ ಈ ಸರಿ ಅರ್ಜೆಂಟ್ ಆಗಿ ಮಾಡ್ತಾ ಇದೀವಿ, ಬಟ್ ಮತ್ತೆ ಇನ್ನೊಂದ್ಸಲಿ ಮಾಡೋಣ. ಇದು ಬಂದು ಇನ್ಹೌಸ್ ಕಿಚನ್ ಅಂತ ಮಾಡಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ಕಿಚನ್ ಇನ್ಹೌಸ್ ಕಿಚನ್ ಅಥವಾ ಪ್ಯಾಂಟ್ರಿ ಅಂತ ನಾವೇನ್ ಕರಿತೀವಿ. ಕಸ್ಟಮರ್ ಬಂದವ್ರಿಗೆ ಟೀ ಕಾಫಿ ರಿಫ್ರೆಶ್ಮೆಂಟ್ಸ್ ಕೊಡಕ್ಕೆ ನಡೆಸ್ಬೋದು 100%. ದೊಡ್ಡದಾಗಿದೆ ಇಲ್ಲ ಆಕ್ಚುಲಿ ಇಲ್ಲಿ ಒಂದು ಅರ್ಧ ಸ್ಟೋರೇಜ್ ಮಾಡ್ಕೊಡ್ಬೇಕಂತ ಪ್ಲಾನ್ ಇದೆ. ಸಣ್ಣ ಪುಟ್ಟ ನಮ್ದು ಐಟಮ್ ಏನಿದೆ ಅದು ಸ್ಟೋರೇಜ್ ಮಾಡ್ಕೊಂಡು ಅಟ್ ದಿ ಸೇಮ್ ಟೈಮ್ ಒಂದು ಇನ್ಹೌಸ್ ಪ್ಯಾಂಟ್ರಿ ತರ ನಾವು ಮಾಡ್ಕೊಂಡ್ರೆ ಕಸ್ಟಮರ್ ಬಂದವ್ರಿಗೆ ರಿಫ್ರೆಶ್ಮೆಂಟ್ಸ್ ಕೊಡಕ್ಕಾಗಿರ್ಬೋದು. ನಮ್ಮ ಹುಡುಗರು, ನನ್ನ ಕಸ್ಟಮರ್ ಫಸ್ಟ್ ಪಾರ್ಟ್ ಅಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಪಾರ್ಟ್ ಅಲ್ಲಿ ನಮ್ಮ ಹುಡುಗರು ಅವ್ರಿಗೆ ಡೈಲಿ 2 ಟೈಮ್ ಟೀ ಕಾಫಿ ಕೊಟ್ರೆ ಅವ್ರಿಗೂ ಒಂಥರ ಮನ್ಸ್ ಸಮಾಧಾನ ಇರುತ್ತೆ. ಅವರು ಎಲ್ಲೋ ಆಚೆ ಹೋಗಿ ರಿಫ್ರೆಶ್ಮೆಂಟ್ಸ್ ತಗೊಳಕ್ಕಿಂತ ಇಲ್ಲೇ 10-15 ಮಿನಿಟ್ಸ್ ಅವ್ರಿಗೂ ಬ್ರೇಕ್ ಆಗುತ್ತೆ. ನಾವು ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ, ಅವ್ರ ಕಸ್ಟಮರ್ಗೆ ಹಾಗೆ ಸರ್ವಿಸ್ ಕೊಡ್ತಾರೆ. ನಂದು ಅದು ಮೈನ್ ಮೋಟೋ. ನಾನು ಅವ್ರು ಯಾರನ್ನೂ ಎಂಪ್ಲಾಯೀಸ್ ಓನರ್ ಅಂತ ಇಟ್ಕೊಂಡಿಲ್ಲ, ನನ್ನ ಬ್ರದರ್ಸ್ ಅಂತಾನೆ ನಾನು. ಈಗ ಸದ್ಯಕ್ಕೆ ಒಂದು 8 ಜನ ಇದ್ದಾರೆ, ಇನ್ನೂ ಒಂದು 4 ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಈಗ ಪೇಂಟಿಂಗ್ ಟೀಮು, ಡೆಂಟಿಂಗ್ ಟೀಮ್ ಅಲ್ಲಿ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಏನೆ. ವಾಷಿಂಗ್ ಅಲ್ಲಿ ಇರೋರೆಲ್ಲ ನಾನೇ ಟ್ರೈನ್ ಮಾಡಿದ್ದೀನಿ. ಯಾಕಂದ್ರೆ ನನ್ನ ಮೋಡ್ ಆಫ್ ನಾನ್ ಯಾವ ತರ ಕಲ್ತಿದ್ದೀನಿ ನನ್ನ ಟ್ರೈನರ್ ಇಂದ, ನಾನು ಅದೇ ತರ ಅವ್ರಿಗೆ ಟ್ರೈನ್ ಮಾಡಿದ್ದೀನಿ, ಅದೇ ತರ ನಡೆಸ್ತಾ ಇದ್ದೀನಿ. PPFಗೂ ಎಕ್ಸ್ಪೀರಿಯನ್ಸ್ ಇರೋರ್ನೇ ಹೈರ್ ಮಾಡ್ಕೊಂಡಿದ್ದೀನಿ. PPF ಇವಾಗ ಸದ್ಯಕ್ಕೆ ನಿಮ್ ಗಾಡಿಗೆ ಮಾಡ್ತಾ ಇರೋರಿಗೆ 3 years ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಬ್ರು ಸೀನಿಯರ್ ಬರ್ತಾ ಇದಾರೆ, ಅವ್ರೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತಂತ ಹೋಗಿದ್ರು, ವಾಪಸ್ ಬರ್ತಾ ಇದಾರೆ. ನೀವೇ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀರಾ? ನಾವೇ ಟ್ರೈನಿಂಗ್ ಮಾಡ್ತೀವಿ. ಇನ್ನೇನು ಬೇಕಾಗೇ ಇಲ್ಲ, ನೀವು ಎಕ್ಸ್ಪೀರಿಯನ್ಸ್ ಇರೋ ನಾವೇ ಟ್ರೈನಿಂಗ್ ಮಾಡ್ತೀವಿ. ಇಲ್ಲೇ ಟ್ರೈನಿಂಗ್ ಆಗೋದು, ಇಲ್ಲೇ ಯಾರಾಗ್ಬೋದು ಅಲ್ಲ. ನೋಡಿದ್ರೆ ಒಂದು ಎಕ್ಸಾಕ್ಟ್ ವ್ಯೂ ಪಾಯಿಂಟ್, ಬರ್ಡ್ ವ್ಯೂ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಗರಾಜ್ ಕಾಣಿಸುತ್ತೆ. ಸೊ ಬ್ರೋ ಅಲ್ಲಿ ವಾಷಿಂಗ್ ಬೇ ಅಲ್ಲ ಬ್ರೋ, ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಫಸ್ಟ್ ಸಿಗೋದೇ 2 ವಾಷಿಂಗ್ ಬೇ. ಒಂದ್ರಲ್ಲಿ ಹೈಡ್ರಾಲಿಕ್ ಲಿಫ್ಟ್ ಹಾಕ್ಸಿದೀವಿ ಅಂಡರ್ ಬಾಡಿ ವಾಷಿಂಗ್ ಮಾಡಕ್ಕೆ. ಏನಕ್ಕೆ ಅಂಡರ್ ಬಾಡಿ ವಾಷಿಂಗ್ ಅಂದ್ರೆ ಹೈಡ್ರಾಲಿಕ್ ಲಿಫ್ಟ್ ಅಂದ್ರೆ ಅದು ವಾಷಿಂಗ್ ಲಿಫ್ಟ್. ಅದನ್ನ ಏನಕ್ಕೆ ಹಾಕ್ಸಿದೀವಿ ಅಂದ್ರೆ ನಮ್ಮಲ್ಲಿ ಅಂಡರ್ ಬಾಡಿ ಕೋಟಿಂಗ್ ಮಾಡ್ಸಕ್ಕೆ ಅಂತ ಜನ ಬರ್ತಾರೆ. ಸೊ ಅವ್ರಿಗೆ ಹೆಂಗಂದ್ರೆ ಅಂಡರ್ ಬಾಡಿ ಕೋಟಿಂಗ್ ಮಾಡಕ್ಕೆ ಫಸ್ಟ್ ನಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಮಾಡ್ಬೇಕು ಅಂಡರ್ ಬಾಡಿನ. ಸೊ ಅದಕ್ಕೋಸ್ಕರನೇ ಅದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಅದು ರ್ಯಾಂಪ್ ಹಾಕಿಸ್ಕೊಂಡಿದೀವಿ. ಅದು ಬಿಟ್ರೆ ಸೆಕೆಂಡರಿ ಬೇ ಇದೆ, ಬೇಸಿಕ್ ಕಾರ್ ವಾಶಸ್, ನಾರ್ಮಲ್ ಕಾರ್ ವಾಷಿಂಗ್ಗೆ ಇದಕ್ಕೆಲ್ಲ ಇದು ಮಾಡ್ಕೊಂಡಿದೀವಿ. ಅಟ್ ಎ ಟೈಮ್ 2 ಕಾರ್ಸ್ ವಾಶ್ ಆಗುತ್ತೆ. ಅಟ್ ಎ ಟೈಮ್ 2 ಕಾರ್ಸ್ ವಾಶ್ ಆಗುತ್ತೆ.
ಓಕೆ ನೆಕ್ಸ್ಟ್ ಅದರ ನೆಕ್ಸ್ಟ್ ಬಂದ್ರೆ ನಿಮ್ಗೆ 2 ಪೋಸ್ಟ್ ಲಿಫ್ಟ್ ಕಾಣುತ್ತೆ ಇಲ್ಲಿ. ಇದು 2 ಪೋಸ್ಟ್ ಲಿಫ್ಟ್ ಹೌದು. ಆ 2 ಪೋಸ್ಟ್ ಲಿಫ್ಟ್ ಬಂದು ನಿಮ್ಗೆ ಅಂಡರ್ ಬಾಡಿ ಕೋಟಿಂಗು, ಆಮೇಲೆ ಸೈಲೆನ್ಸರ್ ಕೋಟಿಂಗು, ಕ್ಯಾಲಿಪರ್ಸ್ ಪೇಂಟಿಂಗು, ಈ ತರದೆಲ್ಲ ಮಾಡಕ್ಕೆ ನಾವು ಯೂಸ್ ಮಾಡ್ಕೊಂತ ಇದೀವಿ. ಅದಕ್ಕೆ ಆಕ್ಚುಲಿ ಸ್ಕ್ರೀನ್ ಬರಬೇಕು, ಸೊ ಅದು ಆರ್ಡರ್ ಹಾಕಿದೀನಿ, ಇದು ಬಂದಿಲ್ಲ. ಅದ್ರ ನೆಕ್ಸ್ಟ್ ಬಂದ್ರೆ ಇಲ್ಲಿ ನಿಮ್ಗೆ 1 2 3 ಬೇಸ್ ಅಂತ ನಾನು ಲೆಕ್ಕ ತಗೊಂತೀನಿ ಟಿಲ್ ಎಂಡ್. ಅದು ಬಂದು ಕಂಪ್ಲೀಟ್ ಬಾಡಿ ಶಾಪ್, ಪೇಂಟಿಂಗ್ ಡೆಂಟಿಂಗ್ ಕಂಪ್ಲೀಟ್ ವರ್ಕ್ಗೆ ಬಾಡಿ ಶಾಪ್, ಬಾಡಿ ಪ್ರಿಪರೇಷನ್ ಮಾಡಕ್ಕೆ, ಪ್ಯಾನೆಲ್ ಡೆಂಟ್ ಆಗಿರೋ ಡೆಂಟ್ ತೆಗಿಯೋದಾಗಿರ್ಬೋದು, ಆಮೇಲೆ ಪ್ರೈಮರ್ ವರ್ಕ್ ಮಾಡೋದಾಗಿರ್ಬೋದು, ಇದೆಲ್ಲ ಕಂಪ್ಲೀಟ್ ಬಾಡಿ ಅಲ್ಲಿ ರೆಡಿ ಆಗಿ ನಾವೇನ್ ನಿಂತಿದೀವಿ ಇದ್ರ ಕೆಳಗಡೆ ಒಂದು ಪೇಂಟ್ ಬೂತ್, ಡೆಡಿಕೇಟೆಡ್ ಪೇಂಟ್ ಬೂತ್ ಇದೆ, ಟೆಂಪರೇಚರ್ ಕಂಟ್ರೋಲ್ ಪೇಂಟ್ ಬೂತ್ ಇದೆ, ಅಲ್ಲಿ ಪೇಂಟಿಂಗ್ ಆಗುತ್ತೆ. ಅದನ್ನು ಆಮೇಲೆ ನೋಡೋಣ. ತೋರಿಸ್ತೀನಿ ನಾನು ಕೆಳಗೆ ತೋರಿಸ್ತೀನಿ. ಸೊ ನಮ್ಮ ಕಾರು ಅಲ್ಲಿದೆ, ವಾಶ್ ಮಾಡಿದ್ದಾರೆ, ಶೈನಿಂಗ್ ಹೊಡಿತಾ ಇದೆ, ಮತ್ತೆ ತೋರಿಸ್ತೀನಿ. ಬನ್ನಿ. ಇದು ಪೇಂಟ್ ಬೂತ್. ಇಲ್ಲಿ ಬೇರೆ ಗಾಡಿಗಳು ಏನು ರೀಪೇಂಟಿಂಗ್ ಬರುತ್ತೆ, ಇಲ್ಲಿ ಕಂಪ್ಲೀಟ್ ರೀಪೇಂಟ್ ಆಗುತ್ತೆ. ಇಲ್ಲಿ ಒಂದು ಡಸ್ಟ್ ಕೂಡ ಬರ್ದೇ ಇರೋ ತರ ಹ್ಯಾಂಡಲ್ ಮಾಡ್ತಾರೆ. ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಡೆ ಈ ತರ ಪೇಂಟ್ ಬೂತ್ ಅಲ್ಲಿ ಇಲ್ಲ ಸೆರಾಮಿಕ್ ಮಾಡೋ ಪ್ಲೇಸಸ್ ಅಲ್ಲಿ ಈ ಟ್ಯೂಬ್ಲೈಟ್ ಗಳನ್ನ ಯೂಸ್ ಮಾಡಿರ್ತಾರೆ. ಏನಕ್ಕೆ ಟ್ಯೂಬ್ಲೈಟ್ ಗಳನ್ನ ಯೂಸ್ ಮಾಡ್ತಾರೆ ಅಂದ್ರೆ ಬಾಡಿ ಪಾರ್ಟ್ ಮೇಲೆ ಯಾವ್ದೋ ಪ್ಯಾನಲ್ ಮೇಲೆ ಒಂದು ಸಣ್ಣ ಡಾಟ್ ಇದ್ರು ಕೂಡ ಎಕ್ಸಾಕ್ಟ್ ಆಗಿ ಕಾಣಿಸ್ತಲ್ವ ಬ್ರೋ, ಅದಕ್ಕೆ ಯೂಸ್ ಕಾಣುತ್ತೆ. ಸೊ ಇದು ಮತ್ತೆ ಇದು ಟೆಂಪರೇಚರ್, ಇದು ಏರ್ ಕಂಟ್ರೋಲ್ಡ್ ಮತ್ತೆ ಟೆಂಪರೇಚರ್ ಕಂಟ್ರೋಲ್ ಬೂತ್ ಅಂತ ಕರಿತೀವಿ ನಾವು. ನಿಮ್ಗೆ ಪೇಂಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ 2 ಮೋಡ್ ಇದೆ ಆಕ್ಚುಲಿ. ಈ ಪೇಂಟ್ ಬೂತ್ ಸ್ಪೆಷಾಲಿಟಿ ಏನಂದ್ರೆ 2 ಮೋಡ್ ಬರ್ತಿದ್ರಲ್ಲಿ, ಪೇಂಟಿಂಗ್ ಮೋಡ್ ಅಂತ ಒಂದು, ನೆಕ್ಸ್ಟ್ ಬೇಕಿಂಗ್ ಮೋಡ್ ಅಂತ ಒಂದು. ಪೇಂಟಿಂಗ್ ಮೋಡ್ ಅಲ್ಲಿ ಏನಾಗುತ್ತೆ, ಮೇಲ್ಗಡೆಯಿಂದ ಏರ್ ಒಳಗ್ ಬರುತ್ತೆ, ಕೆಳಗಡೆ ಅದೇ ಸೆಕ್ಷನ್ ಆಗುತ್ತೆ, ಕಂಪ್ಲೀಟ್ ಸೆಕ್ಷನ್ ಆಗುತ್ತೆ. ಎರಡು ಅದ್ರಲ್ಲಿ 2 ಅಡ್ವಾಂಟೇಜ್. ಒಂದು ಏನಂದ್ರೆ ಡಸ್ಟ್, ಏನೇ ಡಸ್ಟ್ ಇದ್ರು ಕೆಳಗ್ ಸಕ್ಕಾಗುತ್ತೆ. ನೀವು ಕೆಳಗಡೆ ಅಬ್ಸರ್ವ್ ಮಾಡ್ಬೋದು, ಲೈಟ್ ಆಗಿ ಡಸ್ಟ್ ಇದೆ, ಬಟ್ ಅದ್ ಯಾವ್ದೇ ಕಾರಣಕ್ಕೂ ಮೇಲ್ ಬರಲ್ಲ ನಿಮ್ಗೆ. ಅಂದ್ರೆ ಇದು ಡಸ್ಟ್ ಒಳಗೆ ಹೋಗುತ್ತೆ. ಫಿಲ್ಟರ್ ಇದೆ ಇದು ಕಂಪ್ಲೀಟ್. ಸೊ ನಾವೇನ್ ಮಾಡ್ತೀವಿ, ಫಿಲ್ಟರ್ ಸೈಕಲ್ ಅಂತ ಕರಿತೀವಿ. ಕೆಳಗಡೆ ಫಿಲ್ಟರ್ಸ್ ಎಲ್ಲ ನಾವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತೀವಿ, 6 months ಒನ್ಸ್ ನಾವು ರಿಪ್ಲೇಸ್ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ವರ್ಕ್ ಲೋಡ್. ಅದು ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಅಥವಾ 2-3 months ಗೆ ನಾವು ಚೇಂಜ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ವರ್ಕ್ ಲೋಡ್ ನಾವು ಅದನ್ನ ಚೇಂಜ್ ಮಾಡ್ತೀವಿ. ಎರಡನೇದು ಏನಾಗುತ್ತೆ, ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಓವರ್ ಸ್ಪ್ರೇ ಏನ್ ಬರುತ್ತೆ, ಆ ಓವರ್ ಸ್ಪ್ರೇ ಕ್ಲೀನ್ ಆಗಿ ಸೆಕ್ಷನ್ ಆಗುತ್ತೆ, ಅದು ಇನ್ನೊಂದು ಪಾರ್ಟ್ ಮೇಲೆ ಕುಂತ್ಕೊಳಲ್ಲ. ಅಥವಾ ಇನ್ನೊಂದು ಪಾರ್ಟ್ ಮೇಲೆ ಕುಂತ್ಕೊಂಡಾಗ ಏನಾಗುತ್ತೆ, ಅದು ಒಂದು ಒಂದ್ ಲೇಯರ್ ಬರಲ್ಲ, ಯೂನಿಫಾರ್ಮ್ ಲೇಯರ್ ಬರಲ್ಲ. ಸೊ ಅದು ಕಂಟ್ರೋಲ್ ಆಗುತ್ತೆ ನಮ್ಗೆ ಇದ್ರಲ್ಲಿ. ಆ ಓವರ್ ಸ್ಪ್ರೇ ಏನ್ ಬರುತ್ತೆ ಕ್ಲೀನ್ ಆಗಿ ಕೆಳಗೆ ಸೆಕ್ಷನ್ ಆಗುತ್ತೆ. ಇದು ಬಂದು ನಮ್ದು ಡೆಡಿಕೇಟೆಡ್ ಪೇಂಟ್ ಕರೆಕ್ಷನ್ ಏರಿಯಾ ಅಂತ ಕರಿತೀವಿ. ಆಕ್ಚುಲಿ ಲೈಟಿಂಗ್ ಎಲ್ಲ ಇನ್ನೂ ಆಗ್ಬೇಕು, ಲೈಟಿಂಗ್ ಎಲ್ಲ ಮಾಡಿಸ್ತಾ ಇದೀವಿ, ಎಲ್ಲ ಇನ್ ಪ್ರೋಗ್ರೆಸ್ ಇದೆ ವರ್ಕ್. ಆ ಕಂಪ್ಲೀಟ್ ಟ್ಯೂಬ್ಲೈಟ್ಸ್ ಬರುತ್ತೆ. ಬಟ್ ಟ್ಯೂಬ್ಲೈಟ್ಸ್ ಅಲ್ಲಿ ಏನಂದ್ರೆ ನಾವು ಇಷ್ಟೇ ಸ್ಪೆಸಿಫಿಕ್ ಲುಮೆನ್ಸ್ ಬರಬೇಕು, ಇಷ್ಟೇ ಬ್ರೈಟ್ನೆಸ್ ಬರಬೇಕು ಅಂತಾನು ನಾವು ಇದು ಮಾಡ್ತೀವಿ. ಇದ್ರ ಜೊತೆಗೆ ಸ್ಪಾಟ್ ಲೈಟ್ಸ್ ಅಂತ ಬರುತ್ತೆ, ಎಲ್ಲೋ ವಾರ್ಮ್ ವೈಟ್ ಸ್ಪಾಟ್ ಲೈಟ್ಸ್ ಬರುತ್ತೆ. ಆ ಸ್ಪಾಟ್ ಲೈಟ್ಸ್ ಅಲ್ಲಿ ನಮ್ಗೆ 12 marks ಕಾಣುತ್ತೆ. ಸೊ ಅದಕ್ಕೋಸ್ಕರ ಅದೇ ಕಾಂಬಿನೇಷನ್ ಅಲ್ಲಿ. ಇದು ಬಂದು ಆಕ್ಚುಲಿ ರೂಪೆಸ್ ಇಟಲಿಯದು ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಮಾಡಿಸ್ತಾ ಇದೀವಿ. ಇದಿನ್ನೂ ಎಲ್ಲ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ, ಇದೆಲ್ಲ ಕಂಪ್ಲೀಟ್ ಬ್ಲಾಕ್ ಬರುತ್ತೆ, ವಾಲ್ಸ್ ಎಲ್ಲ ಬ್ಲಾಕ್ ಆಗುತ್ತೆ, ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇದು ಪೇಂಟ್ ಸ್ಯಾಂಪಲ್ಸ್ ಆಕ್ಚುಲಿ ಕಂಪ್ಲೀಟ್ ನಿಮ್ಗೆ ಕ್ಯಾಟ್ಲಾಗ್ ಬರುತ್ತೆ. ಅಂದ್ರೆ ಲೈಕ್ ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ, ಯಾವ್ಯಾವ ಕಲರ್ ನಾವು ಪೇಂಟ್ ಮಾಡ್ಬೋದು ಅಂತ. ಜಸ್ಟ್ 20 ಕಲರ್ಸ್ ಇದೆ. ನಾವು ಆಕ್ಚುಲಿ 100 ಕಲರ್ಸ್ ಶೇಡ್ ವಾಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿದ್ರಲ್ಲ, ಅಲ್ಲಿ ಕಂಪ್ಲೀಟ್ ಒಂದು ವಾಲು 100 ಕಲರ್ಸ್, ಯೂನಿಕ್ ಕಲರ್ಸ್, ಇಂಡಿಯಾದಲ್ಲಿ ಯಾವ್ಯಾವ ನಾರ್ಮಲ್ ಅವೈಲೇಬಲ್ ಇದೆಯಲ್ಲ ಅದ್ ಬಿಟ್ಟು ಬೇರೆ ಕಲರ್ಸ್ ನಾವು ಈ ತರ ವಾಲ್ ರೆಡಿ ಮಾಡೋದಕ್ಕಂತ ಪ್ಲಾನ್ ಮಾಡಿದೀವಿ. ಅದೇ ಹೇಳಿದ್ನಲ್ಲ, ರ್ಯಾಪ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಕೇಳಿದ್ರೆ ಕೊಡ್ತಾರೋ ಅದೇ ತರ ಪೇಂಟ್ ಅಲ್ಲಿ 600 ಅಲ್ಲ, ಇದ್ರಲ್ಲಿ 1000+ ಕಲರ್ಸ್ ಯಾವ ಶೇಡ್ ಅಲ್ಲಿ ಬೇಕಾದ್ರೂ ನಾವು ಮಾಡ್ತೀವಿ. ಇದು ಜಸ್ಟ್ ಒಂದ್ ಪಾರ್ಟ್ ಅಷ್ಟೇ ರ್ಯಾಪಿಂಗ್ ಸೀರೀಸ್ ಅಲ್ಲಿ. ಇದ್ರಲ್ಲಿ ನೀವು ನೋಡ್ಬೋದು, ಇದ್ರಲ್ಲಿ ಇನ್ನೊಂದು ಓಪನ್ ಮಾಡ್ತೀವಿ. ಇದೊಂದು ಪಾರ್ಷೆ ಕಾರ್, ನಿಮ್ಗೆ ಒಂದ್ ಸ್ಯಾಂಪಲ್. ಇದ್ರಲ್ಲಿ ಏನ್ ಮಾಡ್ತೀವಿ ನಾವು, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬಹುದು. ತುಂಬಾ ಡಿಫ್ರೆನ್ಸ್ ಇದೆ ಇದರಲ್ಲಿ. ನಿಮ್ಗೆ ಆಕ್ಚುಲಿ ಬೆಳಕಿಗೆ ಬಂದ್ರೆ ಬೇರೆ ಕಲರ್ ಕಾಣುತ್ತೆ, ಹೌದು, ಡ್ಯುಯಲ್ ಟೋನ್ ಕಾಣುತ್ತೆ. ಇದ್ರಲ್ಲೇ ನಿಮ್ಗೆ ಇನ್ನೂ ಡ್ಯುಯಲ್ ಟೋನ್ಸ್ ಬೇಕು ಅಂದ್ರೆ ಅದು ಇದೆ ನಮ್ಮ ಹತ್ರ. ಸ್ಯಾಟಿನ್ ಮೆಟಾಲಿಕ್, ಗ್ಲಾಸ್ ಫ್ಯಾಂಟಸಿ ಬ್ಲಾಕ್. ಈ ಆಕ್ಚುಲಿ ಸೇಮ್ ಕಲರ್ ನಾವು ಒಂದು BMW X6 ರ್ಯಾಪ್ ಕೂಡ ಮಾಡಿದೀವಿ. ಇದೊಂಥರ ನಿಮ್ಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಬ್ಲಾಕ್ ಕಾಣುತ್ತೆ, ಪಿಂಕಿಶ್ ಇದೆ, ಬ್ಲೂಯಿಶ್ ಇದೆ, ರೆಡ್ ಕಾಣುತ್ತೆ, ನಿಮ್ಗೆ ವೈನ್ ರೆಡ್ ಕಾಣುತ್ತೆ, ಬ್ರೌನ್ ಇದೆ, ಎಲ್ಲ ಕಲರ್ ಕಾಣುತ್ತೆ. ಇದ್ರಲ್ಲೇ ನಮ್ದು ಇನ್ನೊಂದು ಕಲರ್ ಫ್ಲೈಯಾಶ್ ಫ್ಯಾಂಟಸಿ, ಪರ್ಪಲ್ ಮತ್ತೆ ಫ್ಲೈಯಾಶ್ ಬರುತ್ತೆ. ಕಲರ್ಸ್ ಮೇಲೆ ಪ್ರೈಸ್ ಡಿಫರೆನ್ಸ್ ಆಗುತ್ತಾ? ಹೌದು, ಒಂದೊಂದು ಇದು ಬಂದು ಒಂದೊಂದು ಕಲರ್ ಪ್ರೈಸ್ ಇದೆ. ಪ್ರೈಸ್ ಇಷ್ಟು ನಮ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ಸಿಗೋದು ಫೈನಲ್ ಪ್ರೈಸಿನ ಟೈಮಲ್ಲಿ ಮಾತ್ರ. ಏನಕ್ಕಂದ್ರೆ ಇದೆಲ್ಲ ಇಂಪೋರ್ಟ್ ಆಗ್ತಾ ಇರೋದು ಆಸ್ಟ್ರೇಲಿಯಾದಿಂದ. ಸೊ ಆ ಟೈಮಲ್ಲಿ ಪ್ರೈಸ್ ಕನ್ಫರ್ಮ್ ಆಗುತ್ತೆ, ಏನಕಂದ್ರೆ ಡಿಪೆಂಡಿಂಗ್ ಆನ್ ಶಿಪ್ಪಿಂಗ್
ಕಂಡೀಷನ್ಸ್ ಇದೆಲ್ಲ ಲೆಕ್ಕ ಹಾಕೊಂಡು ಪ್ರೈಸ್ ಬರುತ್ತೆ. ಸೊ ಈ ರ್ಯಾಪ್ಸ್ ಅಲ್ಲಿ ಸ್ವಲ್ಪ ಪ್ರೈಸಿಂಗ್ ವೇರಿಯೇಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು PPF ಅಂಡ್ ಸನ್ ಫಿಲ್ಮ್ಸ್. ಅದು ಡೆಲಿವರಿ ಪೇ ಅಲ್ಲ? ಅದು PPF ಕೋಟಿಂಗ್ ಬೇಕು, ಕಂಪ್ಲೀಟ್ PPF ಸೆರಾಮಿಕ್ ಕೋಟಿಂಗ್ ಎಲ್ಲ ಅದು ಅಲ್ಲೇ ನಾವು ಮಾಡೋದು. ಸೊ ಬೈಕ್ ಟು PPF ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. PPF ಅಂಡ್ ಡೆಲಿವರಿ ಕೊಡೋದಾದ್ರೂ ಮೇನ್ ರೋಡ್ಗೆ ಇದೆ. ನಮ್ದು ಆಕ್ಚುಲಿ ಇದು ಒಂದ್ ಬೇ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. PPF ಗೆ, ಸೆರಾಮಿಕ್ ಕೋಟಿಂಗ್ ಗೆ, ಸನ್ ಫಿಲ್ಮ್ಸ್ ಗೆ, ರ್ಯಾಪ್ಸ್ ಗೆ ಕಂಪ್ಲೀಟ್ ನಾವ್ ಇಲ್ಲೇ ಇನ್ಸ್ಟಾಲ್ ಮಾಡೋದು. ಏನಕ್ಕೆ ಇಲ್ಲಿ ಮಾಡ್ತೀವಿ ಅಂದ್ರೆ ಡಸ್ಟ್ ಫ್ರೀ ಎನ್ವೈರನ್ಮೆಂಟ್ ಬಂದು, ಸೊ ಅದಕ್ಕೋಸ್ಕರ ಫ್ರಂಟ್ ಗ್ಲಾಸ್ ಕ್ಲೋಸ್ ಮಾಡಿದೀವಿ. ಅದು ಇನ್ನೂ ಒಂದು ಗ್ಲಾಸ್ ಕ್ಲೋಸ್ ಮಾಡೋದಿದೆ. ಕಂಪ್ಲೀಟ್ ಕ್ಲೋಸ್ ಎನ್ಕ್ಲೋಸರ್ ಇರುತ್ತೆ. ಮತ್ತೆ ಲೈಟಿಂಗ್ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಆ ಕಾರಣಕ್ಕೆ ನಾವು ಸನ್ಲೈಟ್ ಆರಾಮಾಗಿ ಬರುತ್ತೆ. ಮೇಲ್ಗಡೆ ಲೈಟ್ಸ್ ಕೂಡ ನಾವು ಸಪರೇಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಂತಾ ಇದೀವಿ. ಹಿಂಗ್ ಮಾಡ್ಕೊಂತಾ ಇದೀವಿ. ಇಲ್ಲಿಂದ ಈ ಪಿಲ್ಲರ್ ಇಂದ ಆಚೆ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಡೆಡಿಕೇಟೆಡ್ ಡೆಲಿವರಿ ವೇ. ಇದ್ರದೆಲ್ಲ ಇನ್ನೂ ನಾವು ಪ್ಲಾನ್ ಇಲ್ಲಿ ವಾಲ್ ಮೇಲೆ ನೋಡ್ಬೋದು, ಏನೇನೋ ಬರ್ದಿದೀವಿ. ಸೊ ಅದೆಲ್ಲ ಇನ್ನೂ ನಾವ್ ಏನ್ ಮಾಡ್ಬೇಕು, ಇವಾಗ ಏನ್ ಮಾಡಿಸ್ತಾ ಇದೀವಿ ಅನ್ನೋದೊಂದು ಸ್ಯಾಂಪಲ್ ಪ್ಲಾನು. ಇದೆಲ್ಲ ರೆಡಿ ಆದ್ರೆ ನಿಮ್ಗೆ ಒಂದ್ ಯೂನಿಕ್ ಎಕ್ಸ್ಪೀರಿಯನ್ಸ್, ಒಂದ್ ಕಾರ್ ಪ್ರೊಟೆಕ್ಷನ್ ಮಾಡಕ್ಕಾಗಿರ್ಬೋದು ಅಥವಾ ರಿಸ್ಟೋರೇಷನ್ ಮಾಡಕ್ಕಾಗಿರ್ಬೋದು, ಬಂದವ್ರಿಗೆ ಒಂದ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋದು ನಮ್ಮ ಒಂದ್ ಆಸೆ. ನೀವು ಹಳೆ ಕಾರ್ ಕೊಟ್ರು ಮತ್ತೆ ನೀವು ಶೋರೂಮ್ ತಗೊಂಡು ಹೊಸ ಡೆಲಿವರಿ ತಗೊಳ್ಳೋ ತರನೇ ಇರುತ್ತೆ, ಮಾಡ್ಕೊಡ್ತೀವಿ. ಸೊ ಕಾರು ಕೂಡ ಹೊಸ ಕಾರೇ ಅನಿಸ್ಬೇಕು ಹಂಗಿರುತ್ತೆ. ಕ್ವಾಲಿಟಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ಯಾವುದೇ ಎಲ್ಲ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇರೋದು ಯಾವುದೇ ಆಗಿರ್ಬೋದು, ಯಾವ್ದ್ರಲ್ಲೂ ನಾವು ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡೋದಾಗಿರ್ಬೋದು, ಲೋ ಗ್ರೇಡ್ ಮೆಟೀರಿಯಲ್ ಆಗಿರ್ಬೋದು. ಪ್ರಾಫಿಟ್ ಮಾಡೋಕ್ಕೋಸ್ಕರ ನಾನು ಈ ಬಿಸ್ನೆಸ್ ಮಾಡಿಲ್ಲ, ಔಟ್ ಆಫ್ ಪ್ಯಾಷನ್ ನಾನು ಈ ಬಿಸ್ನೆಸ್ ಮಾಡಿದ್ದೀನಿ. ಸೊ ಕ್ವಾಲಿಟಿ ಕೊಡ್ಬೇಕಾಗಿರೋದು 100%. ಅದ್ರಲ್ಲಿ ಮಾತ್ರ ಒಂದೇ 1% ಕೂಡ ಕಾಂಪ್ರಮೈಸ್ ಇಲ್ಲ. ಸೊ ಬೈಕ್ PPF ಮುಗಿತಾ ಬರ್ತಾ ಇದೆ. ಬೈಕ್ ಗ್ಲಾಸಿ PPF ಮಾಡಿದ್ದಾರೆ. ಇದು ಮ್ಯಾಟ್ ಒರಿಜಿನಲ್ ಕಲರ್ ಇದು, ಬಟ್ ಡಿಫ್ರೆನ್ಸ್ ನೋಡಿ ಎಷ್ಟು ಗೊತ್ತಾಗ್ತಾ ಇದೆ. ಬರೀ ಈ ಟ್ಯಾಂಕಿಂಗ್ ಮಾತ್ರ PPF ಆಗಿದೆ ಇಲ್ಲಿ. ಸೊ ಕಂಪ್ಲೀಟ್ ಮತ್ತೆ ಹೊಸ ಬೈಕ್ ತರನೇ ಆಗಿದೆ. ಗಾಡಿ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಈಗಂತೂ. ನಮ್ಮಲ್ಲಿ ಇಲ್ಲಿ ಡೆಡಿಕೇಟೆಡ್ ನಾವೇನು ಡೀಟೇಲಿಂಗ್ ಬೇ ಮಾಡಿದೀವಿ, ಡೀಟೇಲಿಂಗ್ ಬೇ ಅಂತ ನಾವೇನ್ ಕರಿತೀವಿ, ಪೇಂಟ್ ಕರೆಕ್ಷನ್ ಏರಿಯಾ ಅಂತ ಕರಿತೀವಿ. ಆಚೆಗಡೆ ಅದಕ್ಕೆ ಕಾಮನ್ ಟರ್ಮ್ ಪಾಲಿಶಿಂಗ್ ಅಂತ ಕರೀತಾರೆ ನಿಮ್ಗೆ. ನಾವಿಲ್ಲಿ ಏನ್ ಕರಿತೀವಿ, ಪೇಂಟ್ ಕರೆಕ್ಷನ್ ಬೇ ಅಂತ ಕರಿತೀವಿ, ಪೇಂಟ್ ಕರೆಕ್ಷನ್ ಏರಿಯಾ ಅಂತ ಕರಿತೀವಿ. ನಾವು ಪೇಂಟ್ ಮೇಲಾಗಿರೋ ಸ್ಕ್ರಾಚಸ್ ನ ಕರೆಕ್ಟ್ ಮಾಡ್ತೀವಿ ಅನ್ನೋದು ಪ್ರಾಪರ್ ವೇ ಅದು ಎಕ್ಸ್ಪ್ಲೈನ್ ಮಾಡಕ್ಕೆ. ನಾವು ಅದಕ್ಕೆ ಅಂತಾನೆ ಕಂಪ್ಲೀಟ್ ಸೆಟ್ ಆಫ್ ರೂಪೇಸ್ ಪ್ರಾಡಕ್ಟ್ಸ್ ನ ಮಾತ್ರ ಯೂಸ್ ಮಾಡ್ತೀವಿ. ರೂಪೇಸ್ ಇಟಲಿ ಅಂತ ಒನ್ ಆಫ್ ದಿ ರಿನೌಂಡ್ ಬ್ರ್ಯಾಂಡ್ ಹೆಸರು ರೂಪೇಸ್ ಅಂತ. ಅದರಲ್ಲಿ ಬಂದು ಬಿಗ್ ಫುಟ್ ಡಿಟೇಲಿಂಗ್ ಅಂತ ಅವ್ರದ್ದು ಸಬ್ ಬ್ರ್ಯಾಂಡ್, ಡಿಟೇಲಿಂಗ್ ಸೆಗ್ಮೆಂಟ್ ಗೆ ಬಿಗ್ ಫುಟ್ ಅಂತ. ಒನ್ ಆಫ್ ದಿ ಬೆಸ್ಟ್ ಮಷೀನ್ಸ್ ಪಾಲಿಶಿಂಗ್ ಪ್ಯಾಡ್ಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಸೊ ನಾನು ಕಂಪ್ಲೀಟ್ ಸೆಟ್ ನೀವು ನೋಡ್ಬೋದು, ಎಲ್ಲ ಇದೆ ಬ್ರ್ಯಾಂಡೆ. ನೀವು ರೋಟರಿ ಮಷಿನ್ ನೋಡ್ಬೋದು, ಅಥವಾ 5 ಇಂಚ್ ನಾವು ಯೂಶುವಲ್ ಆಗಿ ಯೂಸ್ ಮಾಡೋದು ದೊಡ್ಡ ಪ್ಯಾನಲ್ಸ್ ಗೆಲ್ಲ 5 ಇಂಚು. ಇದರಲ್ಲಿ ನಮ್ಮ ಹತ್ರ ಬಂದು DA ಮಷಿನ್ಸ್ ಇದೆ, ರೋಟರಿ ಮಷಿನ್ಸ್ ಇದೆ. ಇದು ಲೇಟೆಸ್ಟ್ ವರ್ಷನ್ ಆಫ್ DA ಮಷಿನ್, Mark 5 ಅಂತ, ತುಂಬಾ ಲೇಟೆಸ್ಟ್ ಇದು. ಲಾಸ್ಟ್ ಇಯರ್ ಲಾಂಚ್ ಆಗಿರೋದು. ಸೊ ಎಲ್ಲ ಅಪ್ಡೇಟೆಡ್ ಎಕ್ವಿಪ್ಮೆಂಟ್ಸ್ 100%. ಅದು ಬಿಟ್ಟು ನಮ್ಮ ಹತ್ರ ಚಿಕ್ ಮಷಿನ್ಸ್ ಕೂಡ ನಾವು ಯೂಸ್ ಮಾಡ್ತೀವಿ, ಹ್ಯಾಂಡ್ ಹೆಲ್ಡ್ ಮಷಿನ್ಸ್. ರಬ್ಬಿಂಗ್ ಪಾಲಿಶಿಂಗ್ ಗೆ ಯೂಸ್ ಮಾಡೋದು, ಪೇಂಟ್ ಕರೆಕ್ಷನ್ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಯೂಸ್ ಮಾಡೋದು. ಇದಕ್ಕೆ ಅಂತಾನೆ ಸಪರೇಟ್ ನಿಮ್ಗೆ ಇಲ್ಲಿ ನೋಡ್ಬೋದು. ಒಂದ್ ಸೆಕೆಂಡ್. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದೇ ದೊಡ್ಡ ಮೆಷಿನ್ ಇಟ್ಕೊಂತಾರೆ, ಅದನ್ನೇ ಯೂಸ್ ಮಾಡ್ಕೊಂಡು ಪೂರ್ತಿ ಪಾಲಿಶ್ ಮಾಡ್ಕೊಂಡು ಬರ್ತಾರೆ. ನಾವೇನ್ ಮಾಡ್ತೀವಿ, ಒಂದೊಂದ್ ಏರಿಯಾಗೆ ಒಂದೊಂದ್ ಮೆಷಿನ್ಸ್. ಚಿಕ್ ಸ್ಪೇಸ್ ಇತ್ತು ಅದರಲ್ಲೂ ದೊಡ್ಡ ಮೆಷಿನ್ ಯೂಸ್ ಮಾಡಕ್ ಹೋದ್ರೆ ಅಕ್ಕಪಕ್ಕದ ಪ್ಯಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಅದಕ್ಕೆ 3 ಇಂಚ್ ಮೆಷಿನ್ಸ್ ಯೂಸ್ ಮಾಡ್ತೀವಿ. ದೊಡ್ಡ ಸರ್ಫೇಸ್ ಇದ್ರೆ 5 ಇಂಚ್ ಮೆಷಿನ್ಸ್ ಯೂಸ್ ಮಾಡ್ತೀವಿ. ಇನ್ನೂ ತುಂಬಾ ಚಿಕ್ಕ ಸರ್ಫೇಸ್ ಇದೆಯಾ ನಮ್ಮ ಹತ್ರ, ಅದರಲ್ಲೂ ಕೂಡ ಸೊಲ್ಯೂಷನ್ ಇದೆ. ಎಷ್ಟು ಮೈನ್ಯೂಟ್ ಆಗಿ ಇದು ಒಂದು 2 ಇಂಚ್ ಬರುತ್ತೆ. ಇದರಲ್ಲೇ ನಮ್ಗೆ ಇನ್ನೂ ಒಂದು ಆಪ್ಷನ್ ಬರುತ್ತೆ, 1 ಇಂಚ್ ಆಪ್ಷನ್. ಇದು ನೀವು ಬೇರೆ ಎಲ್ಲೂ ನೋಡಿರಕ್ಕಿಲ್ಲ. 1 ಇಂಚ್ ಆಪ್ಷನ್ ತುಂಬಾ ಮೈನ್ಯೂಟ್ ಪ್ಲೇಸಸ್ ಅಲ್ಲಿ. ತುಂಬಾ ಮೈನ್ಯೂಟ್ ಪ್ಲೇಸಸ್ ಅಲ್ಲಿ ನಾವು ಇದರಲ್ಲಿ ವರ್ಕ್ ಮಾಡ್ಬೋದು. ಎಷ್ಟು ಚಿಕ್ಕದಾಗಿದೆ ನೋಡಿ. ಮಿರರ್ ಕ್ಯಾಪ್ಸ್ ಆಗಿರ್ಬೋದು, ಮಿರರ್ ಹ್ಯಾಂಡಲ್ ಒಳಗಡೆ ಆಗಿರೋ ಜಾಗಗಳಾಗಿರ್ಬೋದು, ಇದರಲ್ಲೆಲ್ಲ ವರ್ಕ್ ಮಾಡ್ಬೋದು. ಇದು ಒಂದು ಲೇಟೆಸ್ಟ್ ಪ್ರಾಡಕ್ಟ್ ಏನೇ ಇದು. ರೂಪೇಸ್ ಇಟಲಿ ಅವ್ರದ್ದು, ಇವ್ರದೇ ನಾವು ಅದಕ್ಕೆ ಅಂತಾನೆ ಡೆಡಿಕೇಟೆಡ್ ಕಾಂಪೌಂಡ್ಸ್ ಇದೆ. ಅದೇ ಬ್ರ್ಯಾಂಡ್, ಸೇಮ್ ಬ್ರ್ಯಾಂಡ್, ಸೇಮ್ ಅದರದೇ ಕಾಂಪೌಂಡ್ಸ್ ನಾವು ಯೂಸ್ ಮಾಡ್ತಾ ಇರೋದು. ಕಂಪ್ಲೀಟ್ ರೂಪೇಸ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ಇರೋದು.
ನಾವು 90% ರೋಟರಿ ಮಷಿನ್ಸ್ ಯೂಸ್ ಮಾಡಲ್ಲ. ಆಚೆ ಕಡೆ ಎಲ್ಲ ಮಾಡ್ತಾ ಇರೋದೇ ರೋಟರಿ ಮಷಿನ್ಸ್ ಯೂಸ್ ಮಾಡ್ತಾರೆ. ತುಂಬಾ ಬೇಗ ಕಟ್ ಆಗತ್ತೆ, ತುಂಬಾ ಬೇಗ ಎಡ್ಜ್ ಎಲ್ಲ ಹಾಳಾಗತ್ತೆ. ಅಂದ್ರೆ ನಿಮ್ಗೆ ಕ್ಲಿಯರ್ ಕೋಟು ಬೇಗ ಕಟ್ ಆಗತ್ತೆ. ಕೆಲವೊಂದು ಗಾಡಿಗಳಲ್ಲಿ ನೋಡಿರ್ಬೋದು ನಿಮ್ಗೆ ಒಳಗಡೆ ಬೇಸ್ ಕೋಟು ನಿಮ್ಗೆ ಕಟ್ ಆಗಿರುತ್ತೆ. ಅದು ಇದರಲ್ಲಿ ಅವಾಯ್ಡ್ ಮಾಡ್ಬೋದು. ಇದ್ರಲ್ಲಿ ಕಟ್ ಆಗಲ್ಲ ಅಂತ ಅಲ್ಲ, ಬಟ್ ಇಟ್ ಈಸ್ ಸೇಫ್ ಟು ಯೂಸ್, ಸೇಫ್ ಟು ಪ್ರಾಕ್ಟೀಸ್. ಬೇರೆ ಕಡೆ ಎಲ್ಲ ನಿಮ್ಗೆ 2 hours ಪಾಲಿಶ್ ಮಾಡ್ಕೊಡ್ತಾರೆ. ಅದು ನಿಮ್ಗೆ ಡಿಕಾನ್ ವಾಶ್ ಆಗಿರಲ್ಲ, ನಾರ್ಮಲ್ ಆಗಿ ಪಾಲಿಶ್ ಆಗಿರುತ್ತೆ ದೊಡ್ಡ ಮಷೀನ್ ಅಲ್ಲಿ. ಬಟ್ ನಮ್ಮಲ್ಲಿ ಮಿನಿಮಮ್ 6 to 8 hours ನಾವು ಒಂದು ಕಾರ್ ಪಾಲಿಶ್ ಮಾಡಕ್ಕೆ. 2 hours ನಾವು ವಾಷಿಂಗ್ ತಗೊಂತೀವಿ. ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, ಒಂದ್ ಪಾಲಿಶ್ ಮಾಡಕ್ ಮುಂಚೆ ಡಿಕಾನ್ ವಾಶ್ ಅಂತ ಮಾಡ್ತೀವಿ ನಾವು. ಸಾಲ್ಟ್ ಮಾರ್ಕ್ಸ್ ರಿಮೂವ್ ಮಾಡ್ತೀವಿ, ಟಾರ್ ಮಾರ್ಕ್ಸ್ ರಿಮೂವ್ ಮಾಡ್ತೀವಿ, ರಸ್ಟ್ ಅಥವಾ ಐರನ್ ಪಾರ್ಟಿಕಲ್ಸ್ ರಿಮೂವ್ ಮಾಡ್ತೀವಿ. ಕಂಪ್ಲೀಟ್ ಡಿಕಾನ್ ಆಗತ್ತೆ, ಆಮೇಲೆ ನಾವು ಪಾಲಿಶ್ ಮಾಡ್ತೀವಿ. ಬೇರೆ ಕಡೆ ನೀವು ನೋಡಿದೀರಾ ಕಡಿಮೆ ಇರುತ್ತೆ. ನಿಮ್ಗೆ ವರ್ಕ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇಲ್ಲಿ ಅಂತ ಅಲ್ಲ, ಎಲ್ಲಾದ್ರೂ ಆಗ್ಲಿ ನೀವೇ ಕೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಟೈಮ್ ಕೊಡ್ಬೇಕು. ಟೈಮ್ ಇದ್ದಷ್ಟು ವರ್ಕ್ ಕರೆಕ್ಟ್ ಆಗಿ ಬರುತ್ತೆ. ಯಾವ್ದಾದ್ರು ಅಷ್ಟೇ, ಎಲ್ಲ ವಿಷಯದಲ್ಲಿ. ಇದು ಬಿಟ್ರೆ ನಾವು ಶಾಂಪೂಸ್ ಅಂಡ್ ಕೆಮಿಕಲ್ಸ್ ಎಲ್ಲ ಬಂದು ಕಂಪ್ಲೀಟ್ ಕೋಚ್ಕೆಮಿ ರೇಂಜ್ ಆಫ್ ಶಾಂಪೂಸ್ ಅಂಡ್ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದು. ಅದರದೆಲ್ಲ ನೀವು ಅಲ್ಲಿ ನೋಡ್ಬೋದು. ನಾ ಅದಕ್ಕೆ ಕಸ್ಟಮರ್ ಕಾಣ್ಲಿ ಅಂತಾನೆ ಕಸ್ಟಮರ್ ಎಂಟ್ರಿ ಆಗ್ತಿದಂಗೆ ವಾಷಿಂಗ್ ಏರಿಯಾದಲ್ಲೇನೆ ಶಾಂಪೂಸ್ ಎಲ್ಲ ಜೋಡಿಸಿದೀನಿ, ಅಲ್ಲೇ ನೋಡ್ಬೋದು. ಒಂದು ವೆಹಿಕಲ್ ವಾಷಿಂಗ್ಗೆ ಇಷ್ಟು ವೆರೈಟೀಸ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಪ್ರಕಾರ ಹುಡುಗರು ಬಾಡಿಗೆ ಇಷ್ಟು ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಅಷ್ಟೊಂದು ಜಸ್ಟ್ ಫಾರ್ ವೆಹಿಕಲ್ ಯೂಸ್ ಮಾಡೋದಕ್ಕೆ, ವಾಶ್ ಮಾಡೋದಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಾರ್ಮಲ್ ಆಗಿ ಒಂದೊಂದು ಪಾರ್ಟ್ಗೆ ಒಂದೊಂದು ಕೆಮಿಕಲ್ ಅಂತ ನಾವು ಡೆಡಿಕೇಟೆಡ್ ಕೆಮಿಕಲ್ಸ್ ಇಟ್ಟಿರ್ತೀವಿ. ವೀಲ್ಗೆ ಸಪ್ರೇಟ್ ಇರುತ್ತೆ, ಅಂಡರ್ ಬಾಡಿಗೆ ಸಪ್ರೇಟ್ ಇರುತ್ತೆ, ಔಟರ್ ಬಾಡಿಯಲ್ಲಿ ಗ್ಲಾಸಿಗೆ ಸಪ್ರೇಟ್ ಇರುತ್ತೆ. ಈ ತರ ಎಲ್ಲ ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಬಂದು ನಾವು ಮೇಜರ್ ಆಗಿ ಯೂಸ್ ಮಾಡೋ ಶಾಂಪೂ ಬಂದು ಇದು PB ಅಂತ, ಪ್ರೀ ವಾಶ್ ಬಿ ಅಂತ. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ ಗಾಡಿ ಮೇಲೆ ಅಂಟ್ಕೊಂಡಿರ್ತಕ್ಕಂಥ ಡಸ್ಟ್ ಲೂಸ್ ಮಾಡಕ್ಕಷ್ಟೇ. ಇದನ್ನ ಯೂಸ್ ಮಾಡಿದಾಗ ನಾವು ಯಾವ್ದೇ ಕಾರಣಕ್ಕೂ ಮಿಟ್ಟಾಗ್ಲಿ ಅಥವಾ ಕೈಯಲ್ಲಿ ರಬ್ ಮಾಡೋದಾಗ್ಲಿ ಏನು ಮಾಡಲ್ಲ. ಜಸ್ಟ್ ಸ್ಪ್ರೇ ಮಾಡ್ತೀವಿ, ಅದು ಕಂಪ್ಲೀಟ್ ವೆಲ್ ಆಗೋವರೆಗೂ ಬಿಡ್ತೀವಿ. ಆಮೇಲೆ ಆಸ್ ಇಟ್ ಈಸ್ ನಾವು ಅದಕ್ಕೆ ನೀರು ಸ್ಪ್ರೇ ಮಾಡ್ತೀವಿ. ಸೊ ಇಟ್ ಇಸ್ ಒಂದು ನಿಮ್ ಸರ್ಫೇಸ್ ಆಗಿ ಅಂಟ್ಕೊಂಡಿರೋ ಕಂಟಾಮಿನೆಂಟ್ಸ್ ರಿಮೂವ್ ಮಾಡಕ್ಕೆ ಅಂತ ನಾವು ಯೂಸ್ ಮಾಡೋ ಕೆಮಿಕಲ್ ಇದು. ಅದು ಬಿಟ್ರೆ ನೆಕ್ಸ್ಟ್ ಬಂದು ಆಟೋಫೋಮ್ ಶಾಂಪೂ ಅಂತ ನಾವು ಯೂಸ್ ಮಾಡ್ತೀವಿ. ಇದು ನಿಮ್ಗೆ ನಾರ್ಮಲ್ ಶಾಂಪೂ, ನಾವೇನ್ ಕಾರ್ ನಾರ್ಮಲ್ ಶಾಂಪೂಸ್, ಕಾರ್ ವಾಷಿಂಗ್ ಅಂತ ಯೂಸ್ ಮಾಡೋ ಶಾಂಪೂಸ್. ಇದನ್ನ ವಿತ್ ಮಿಟ್ಟು ನಾವು ಸರ್ಫೇಸ್ ಕಾಂಟ್ಯಾಕ್ಟ್ ಇಂದ ಕ್ಲೀನ್ ಮಾಡ್ತೀವಿ. ಇನ್ನು ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ಕೋಚ್ಕೆಮಿನ ಯೂಸ್ ಮಾಡೋದು. ಇದೊಂದು ಶಾಂಪೂ ಎಲ್ಲಾ ಗಾಡಿಗಳಿಗೂ ಯೂಸ್ ಮಾಡ್ತಾರೆ. ಬಟ್ ಕೆಲವೊಂದ್ ಗಾಡಿಗಳಿಗೆ ಸ್ಪೆಸಿಫಿಕ್ ಆಗಿ ನಿಮ್ಗೆ ತುಂಬಾ ಸೇಫ್ ಶಾಂಪೂ ಯೂಸ್ ಮಾಡ್ಬೇಕಾಗತ್ತೆ. ಯಾವಾಗ PPF ಆಗಿರೋದಾಗಿರ್ಬೋದು, ಸೆರಾಮಿಕ್ ಆಗಿರೋದಾಗಿರ್ಬೋದು. ಅದಕ್ಕೆ ಅಂತಾನೆ ನಮ್ಮ ಹತ್ರ ಬೇರೆ ಶಾಂಪೂ ವಾಶ್ ಮಾಡಿದ್ರೆ ನಿಮ್ಗೆ ಅದು ಎಫೆಕ್ಟ್ ಕಮ್ಮಿ ಆಗತ್ತೆ. ಸಿಂಪಲ್. GSF ಅಂತ, ಜೆಂಟಲ್ ಸ್ನೋ ಫೋಮ್ ಅಂತ, ಇದನ್ನ ಯೂಸ್ ಮಾಡ್ತೀವಿ. ಇದು pH ನ್ಯೂಟ್ರಲ್ ಶಾಂಪೂ ಅಂತ ಕರಿತೀವಿ. ವೆರಿ ಸೇಫ್ ಫಾರ್ ಕಾರ್ಸ್. ನಿಮ್ ಸೆರಾಮಿಕ್ ಆಗಿರ್ಬೋದು, ಗ್ರಫಿನ್ ಆಗಿರ್ಬೋದು, ಬೋರೋಫಿನ್ ಆಗಿರ್ಬೋದು, ಯಾವುದೇ ಕೋಟಿಂಗ್ ಆಗಿರ್ಲಿ, ದಿಸ್ ಇಸ್ ವೆರಿ ಸೇಫ್. ಸೊ ನಾವು ಕಸ್ಟಮರ್ನ ಕೇಳ್ತೀವಿ. ನಾವು ಇವಾಗ ಒಂದು ಗಾಡಿ ಬಂದ್ರೆ ನಾವು ಜಡ್ಜ್ ಮಾಡ್ತೀವಿ ಇದಕ್ಕೆ ಏನಾರ ಕೋಟಿಂಗ್ ಆಗಿದೆಯಾ ಅಂತ. ಅದಾಗಿದ್ರೆ ಕಸ್ಟಮರ್ನ ಕೇಳ್ತೀವಿ, ಈ ತರ ಆಗಿದೆಯಾ, ಆಗಿದ್ರೆ ನಾವು ಈ ಡೆಡಿಕೇಟೆಡ್ ಶಾಂಪೂ ಯೂಸ್ ಮಾಡ್ತೀವಿ. ಅದ್ ಬಿಟ್ರೆ ನಮ್ಮ ಹತ್ರ ಒಂದು ಮ್ಯಾಜಿಕ್ ಶಾಂಪೂ ಕೂಡ ಇದೆ, ಪ್ರೊಟೆಕ್ಟರ್ ವ್ಯಾಕ್ಸ್ ಅಂತ. ನೀವೇನು 30,000 ಕೊಟ್ಟು ಸೆರಾಮಿಕ್ ಮಾಡಿಸ್ತಿರಲ್ಲ, ಅದರಲ್ಲಿ ನಿಮ್ಗೆ ಹೈಡ್ರೋಫೋಬಿಕ್ ಎಫೆಕ್ಟ್ ಬರುತ್ತಲ್ಲ, ಅದು ಈ ಶಾಂಪೂ ವಾಶ್ ಇಂದ ಬರುತ್ತೆ ನಿಮ್ಗೆ. ಇವರು ಹೇಳಿದ್ರು ಆಕ್ಚುಲಿ, ನಾನು ಬೇರೆ ಕಡೆ ವಾಶ್ ಮಾಡ್ತೀನಿ ಬಟ್ ಬೇಗ ಗಲೀಜಾಗುತ್ತೆ, ಇದು ವಾಶ್ ಮಾಡ್ತಿದ್ರೆ ಶೈನಿಂಗ್ 20 days 30 days ಇರುತ್ತೆ ಅಂದ್ರು. ಇದು ನಮ್ ಆಕ್ಚುಲಿ ಇದು ಸೆರಾಮಿಕ್ ವಾಶ್ ಅಂತ ಕರಿತೀವಿ ನಾವು ಇದನ್ನ. ಇದರಲ್ಲಿ ನಿಮ್ಗೆ ಎಫೆಕ್ಟ್ ಬರುತ್ತೆ. ಬೇಕಂದ್ರೆ ನಿಮ್ ಕಾರ್ ಮೇಲೆ ಮಾಡ್ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಬಟ್ ನನ್ಗೆ ಇಲ್ಲಿ ಬಂದ ಮೇಲೆನೆ ಗೊತ್ತಾಯ್ತು, ಇಲ್ಲಿ ಕೋಚ್ ಕೂಡ ಲರ್ನಿಂಗ್ ಏನಂತಾರೆ, ಟ್ರೈನಿಂಗ್ PPF ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನನ್ಗೆ ಇಲ್ಲಿ ಬಂದ ಮೇಲೆನೆ ಗೊತ್ತಾಗಿದ್ದು. ಸೊ ಒಳ್ಳೆ ವರ್ಕ್ ಬ್ರೋ, ಆಲ್ ದ ಬೆಸ್ಟ್. ಅಂಡ್ ಇವ್ರು ಕೂಡ ನಮ್ ಸೀನಿಯರ್, ಒಂದೇ ಸ್ಕೂಲಲ್ಲಿ ಓದಿರೋದು ನಾವು. ಸೊ ನನ್ಗೆ ಗೊತ್ತಿರ್ಲಿಲ್ಲ ಇನ್ಫಾರ್ಮೇಶನ್. ಜಸ್ಟ್ ನನ್ನ ಮನೆ ಹತ್ರ ನಾನು ಬೈಕಿಗೆ PPF ಮಾಡಿಸ್ಬೇಕು ಅಂತ ಬಂದೆ. ಸೊ ಅವಾಗ ಇವ್ರು ಪರಿಚಯ ಆದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಂಡ್ ಮಾಡಿ ನಮ್ ಫಾಲೋವರ್ಸ್ ಹೇಳಿ, ನಿಮ್ ಫಾಲೋವರ್ಸ್ ಯಾರೇ ಬಂದ್ರು ಅವ್ರ ಸ್ಪೆಷಲ್ ಆಫರ್ಸ್ ನಾನ್ ನಿಮ್ ಕಡೆಯಿಂದ ಮಾಡ್ಕೊಡ್ತೀನಿ. ಸೊ ವೇಟ್ ಮಾಡ್ತಾ ಇರಿ. ಸೊ ಬಂದು ಚೆಕ್ ಮಾಡಿ, ಯಾರಾದ್ರೂ ಮಾಡ್ತಿದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತಾರೆ ನಮ್ಮ ವ್ಯೂವರ್ಸ್. ಸೊ ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಸೊ ಕಾರ್ ತಗೊಂಡು ಒಂದು ಸ್ಪಿನ್ನಿಗೆ ಬಂದಿದ್ದೀವಿ. ಆ್ಯಂಡ್ ಗಾಡಿ ಮತ್ತೆ ಡೆಲಿವರಿ ತಗೋಬೇಕು. ಗಾಡಿ ರೆಡಿ ಇದೆ. ಮತ್ತು ಇದು ಬಂದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ನನ್ನ ಸರ್ವಿಸು ಹೇಗಿದೆ, ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಅಂತ ನಾನು ಚೆಕ್ ಮಾಡಿ ಇನ್ ಫ್ಯೂಚರಲ್ಲಿ ನಾನು ತಿಳಿಸ್ತೀನಿ. ಸೊ ಇಷ್ಟು ಹೇಳಿ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.